ಡಿ ಕೆನಾದರೂ ಆಗಲಿ, ಬೀದಿಲಿ ಹೋಗೋ ದಾಸಯ್ಯ ಆದರೂ ಸಿ ಎಂ ಆಗಲಿ, ನನಗೆ ಯಾಕೆ ಬೇಕು ಅಂತ ಹೇಳಿ ಸಿ ಎಂ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಖಡಕ್ ರಿಪ್ಲೈಯನ್ನು ಕೊಟ್ಟಿದ್ದಾರೆ ವಸತಿ ಸಚಿವ ಜಮೀರ್ ಅಹಮದ್ ಅವರು. ಈ ಒಂದು ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ. ಸಾಕಷ್ಟು ದಿನಗಳಿಂದ ಅಲ್ಲ, ತಿಂಗಳುಗಳಿಂದಲೂ ಕೂಡ ಈ ಒಂದು ವಿಚಾರ ಚರ್ಚೆಯಲ್ಲಿದೆ. ಹೇಳ್ತಾ ಇದ್ದಾರೆ, ಡಿ ಕೆ ಶಿವಕುಮಾರ್ ಆದರೂ ಆಗಲಿ, ಬೀದಿಲಿ ಹೋಗೋ ದಾಸಯ್ಯ ಆದ್ರೂ ಆಗಲಿ, ಯಾರಾದರೂ ಆಗಲಿ, ನನಗೆ ಯಾಕೆ ಬೇಕು ಅಂತ ಹೇಳಿ ಈ ರೀತಿ ರಿಪ್ಲೈ ಕೊಟ್ಬಿಟ್ಟಿದ್ದಾರೆ ಜಮೀರ್ ಅಹಮದ್. 2028ರವರೆಗೂ ಕೂಡ ಸಿದ್ದರಾಮಯ್ಯ ಅವರೇ ಸಿ ಎಂ ಆಗಿರ್ತಾರೆ. ಹೈಕಮಾಂಡ್ ಸಿದ್ದರಾಮಯ್ಯ ಅವರ ಒಂದು ಆಡಳಿತವನ್ನು ಒಪ್ಪಿಕೊಂಡಿದೆ. 5 ವರ್ಷ ಸಿದ್ದರಾಮಯ್ಯ ಅವರೇ ಸಿ ಎಂ ಆಗಿರ್ತಾರೆ ಅಂತ ಜಮೀರ್ ಅಹಮದ್ ಹೇಳ್ತಾ ಇದ್ದಾರೆ. ಸೆಪ್ಟೆಂಬರ್, ನವೆಂಬರ್, ಡಿಸೆಂಬರ್ ಯಾವ ಕ್ರಾಂತಿನೂ ಕೂಡ ಇಲ್ಲ. ಸಂಕ್ರಾಂತಿ ಕೂಡ ಮುಗಿದೋಗ್ಬಿಡ್ತು, ಇನ್ನೆಲ್ಲಿದೆ ಕ್ರಾಂತಿಗಳು? 5 ವರ್ಷ ಸಿ ಎಂ ಸಿದ್ದರಾಮಯ್ಯ ಅವರು ಅದೇ ಸ್ಥಾನದಲ್ಲಿ ಕುತ್ಕೊಂಡಿರ್ತಾರೆ. ನಂತರ ಡಿ ಕೆನಾದರೂ ಆಗಲಿ, ಬೀದಿಲಿರೋ ದಾಸಯ್ಯ ಆದರೂ ಆಗಲಿ, ಇನ್ನೊಬ್ಬರಾದರೂ ಆಗಲಿ, ಮತ್ತೊಬ್ಬರಾದರೂ ಆಗಲಿ, ಯಾರಾದರೂ ಆಗಲಿ, ಹೈಕಮಾಂಡ್ ಹೇಳಿದ ವ್ಯಕ್ತಿಯೇ ಸಿ ಎಂ ಆಗ್ತಾರೆ. ಬೇರೆ ಯಾರು ಆಗೋಕ್ಕೆ ಸಾಧ್ಯ ಇಲ್ಲ. ಹುಬ್ಬಳ್ಳಿಯಲ್ಲಿ ಖಡಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಮೀರ್ ಅಹಮದ್ ಈ ಒಂದು ವಿಚಾರವಾಗಿ. ಯಾಕಂದ್ರೆ ನೋಡಿ, ಕಾಂಗ್ರೆಸ್ನಲ್ಲಿರುವಂತಹ ಒಂದು ದೊಡ್ಡ ಗೊಂದಲ ಅಂತಂದ್ರೆ ಇದೇ ಸಿ ಎಂ ಬದಲಾವಣೆಯ ವಿಚಾರ ಅಥವಾ ನಾಯಕತ್ವದ ಬದಲಾವಣೆಯ ವಿಚಾರ. ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಸತತವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ದೆಹಲಿಗೆ ಹೋಗಿ ಬರ್ತಾ ಇದ್ದಾರೆ. ಅದೇನೂ ಕೂಡ ವರ್ಕೌಟ್ ಆಗ್ತಾ ಇಲ್ಲ. ನಿನ್ನೆ ಕೂಡ ಹೋಗಿದ್ರು, ಇವತ್ತು ಮತ್ತೆ ವಾಪಸ್ ಬಂದು ಮತ್ತೆ ದೆಹಲಿಗೆ ಹೋಗ್ತಾ ಇದ್ದಾರೆ. ಹೀಗಾಗಿ ಈ ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ ಜಮೀರ್ ಅಹಮದ್ ಅವರು. ನೋಡಿ ಸ್ವಾಮಿ, ಯಾರಾದರೂ ಆಗಲಿ ನನಗೆ ಬೇಕಾಗಿಲ್ಲ, ಆದರೆ ನಮ್ಮ ಮನಸ್ಸಲ್ಲಿ ಅಥವಾ ನನ್ನ ತಲೆಯಲ್ಲಿ ಒಂದು ವಿಚಾರ ಇದೆ. ಅದೇನು ಅಂತಂದರೆ 2028ರವರೆಗೂ ಕೂಡ ಸಿದ್ದರಾಮಯ್ಯ ಅವರೇ ಸಿ ಎಂ ಆಗಿರ್ತಾರೆ, ಅದೇ ಸ್ಥಾನದಲ್ಲಿ ಇರ್ತಾರೆ ಅವರು. ಅದನ್ನು ಯಾರೂ ಕೂಡ ಬದಲು ಮಾಡೋಕ್ಕಾಗಲ್ಲ. ಹೈಕಮಾಂಡ್ ಹೇಳಿದಂತೆ ಎಲ್ಲರೂ ಕೇಳ್ತಾರೆ. ಹೈಕಮಾಂಡ್ ಏನಿದೆ, ಸಿದ್ದರಾಮಯ್ಯ ಅವರ ಒಂದು ನಾಯಕತ್ವವನ್ನು, ಅವರ ಆಡಳಿತವನ್ನು ಒಪ್ಕೊಂಡಿದ್ದೆ. ಅದಕ್ಕೆ ಅವರು ಇನ್ನೂ ಇಷ್ಟು ದಿನ ಆದರೂ ಬದಲು ಮಾಡ್ತಾ ಇಲ್ಲ. ಬೇರೆಯವರು ಮಾತನಾಡೋ ಥರ ಏನಾದರೂ ಒಪ್ಪಂದ ಆಗಿದ್ದರೆ 2.5 ವರ್ಷ ಅಂತ ಹೇಳಿ ಏನಾದರೂ ಇದ್ದಿದ್ರೆ ಇಷ್ಟೊತ್ತಿಗೆ ಹೈಕಮಾಂಡು ಚೇಂಜ್ ಮಾಡಬೇಕಿತ್ತಲ್ಲ. ಯಾಕೆ ಮಾಡಿಲ್ಲ ಅಂತಂದರೆ ಸಿದ್ದರಾಮಯ್ಯ ಅವರ ಒಂದು ಆಡಳಿತವನ್ನು ಒಪ್ಕೊಂಡಿದ್ದಾರೆ. ಅವರೇ ಇರಬೇಕು ಅನ್ನೋದು ಹೈಕಮಾಂಡ್ ಆಸೆ ಕೂಡ ಆಗಿದೆ. ಹೀಗಾಗಿ ನಾವು ಕೂಡ ಹೇಳ್ತಾ ಇದ್ದೀವಿ 2028 ತನಕ ಅವರೇ ಇರ್ತಾರೆ. ಅದಾದಮೇಲೆ ಡಿ ಕೆ ಶಿವಕುಮಾರ್ ಆದರೂ ಆಗಲಿ, ಇನ್ನೊಬ್ಬರಾದರೂ ಆಗಲಿ, ಮತ್ತೊಬ್ಬರಾದರೂ ಆಗಲಿ, ಯಾರಾದರೂ ಆಗಲಿ, ನಮಗೇನೂ ಅಭ್ಯಂತರ ಇಲ್ಲ. ಹೈಕಮಾಂಡ್ ಯಾರನ್ನ ಹೇಳ್ತಾರೋ ಅವರೇ ಸಿ ಎಂ ಆಗ್ತಾರೆ. ಅದ್ರ ಬಗ್ಗೆ ನಮ್ಮ ಏನು ಕೂಡ ಆಕ್ಷೇಪ ಇಲ್ಲ ಅಂತ ಮಾತನಾಡಿದ್ದಾರೆ. ನವಂಬರ್ರಿಂದನೂ ದೊಡ್ಡ ಮಟ್ಟದ ಕ್ರಾಂತಿ ಆಗುತ್ತೆ, ಹಾಗೆ ಹೀಗೆ ಅಂತ ಮಾತನಾಡ್ತಾ ಇದ್ರು. ನವಂಬರ್ ಕ್ರಾಂತಿ ಇಲ್ಲ, ಡಿಸೆಂಬರ್ ಕ್ರಾಂತಿ ಇಲ್ಲ, ಯಾವ ಕ್ರಾಂತಿ ಕೂಡ ಇಲ್ಲ. ಎಲ್ಲ ಕ್ರಾಂತಿಗಳು ಕೂಡ ಮುಗಿದೋಗಿದೆ. ಈಗೇನಿದ್ರು ಕೂಡ ಸಿದ್ದರಾಮಯ್ಯ ಅವರ ಆಡಳಿತವನ್ನು ನೋಡಬೇಕಷ್ಟೇ. ಯಾರೇ ಆದರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆಗಲ್ಲ ಅನ್ನುವಂಥ ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ಹೇಳಿದಂತೆ ಕಾಣ್ತಾ ಇದೆ ಜಮೀರ್ ಅಹಮದ್ ಅವರು. ಸಿ ಎಂಗೆ ಆಪ್ತ ಆಗಿರುವಂತಹ ಜಮೀರ್ ಅಹಮದ್ ಯಾವಾಗಲೂ ಕೂಡ ಸಿ ಎಂ ಸಿದ್ದರಾಮಯ್ಯ ಪರವಾಗಿ ಅನ್ನುವಂಥ ವಿಚಾರನ ಮತ್ತೆ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಪ್ತರ ಎಲ್ಲರನ್ನೂ ಕೂಡ ಭೇಟಿ ಮಾಡಿದ್ರು, ಮಾತನಾಡಿದ್ರು, ಅದು ಚರ್ಚೆ ಆಗಿತ್ತು. ಈಗ ಹೈಕಮಾಂಡ್ ಮುಂದೆ ಹೋಗ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ ಸ್ಥಾನವನ್ನು ತೆಗೆದುಕೊಳ್ಳೋಕ್ಕೆ. ಆದರೆ ಜಮೀರ್ ಅಹಮದ್ ಈಗ ಈ ರೀತಿಯಾಗಿ ಹೇಳಿಕೆ ಕೊಟ್ಬಿಟ್ಟಿದ್ದಾರೆ. 5 ವರ್ಷವೂ ಕೂಡ ಸಿ ಎಂ ಆಗಿ ಸಿದ್ದರಾಮಯ್ಯ ಅವರೇ ಇರ್ತಾರೆ, ಯಾರು ಕೂಡ ಚೇಂಜ್ ಮಾಡೋಕ್ಕಾಗೋದಿಲ್ಲ, ಯಾವ ಕ್ರಾಂತಿ ಕೂಡ ಇಲ್ಲ, ಯಾವ ಗೊಂದಲಗಳು ಕೂಡ ಬೇಡ ಅಂತ ಹೇಳಿ ಜಮೀರ್ ಅಹಮದ್ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಪರವಾಗಿ ಮತ್ತೆ ಬ್ಯಾಟ್ ಬೀಸ್ತಾ ಇದ್ದಾರೆ. ಇದೇನೇ ಆದರೂ ಸರಿ, ಸಿದ್ದರಾಮಯ್ಯ ಬದಲಾಗಲ್ಲ ಅನ್ನುವಂಥ ವಿಚಾರವನ್ನು ಕಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿರುವಂಥದ್ದು ಜಮೀರ್ ಅಹಮದ್ ಈ ಒಂದು ವಿಚಾರವಾಗಿ. ಈಗ ನೆನ್ನೆ ಮಾಧ್ಯಮದಲ್ಲಿ ಹೇಳಿದ್ದೀನಿ ಸರ್, ನವಂಬರ್ ಕ್ರಾಂತಿ ಮುಗೀತು. ನೀವೆಂತಿಲ್ಲ ಕ್ರಾಂತಿ ಕ್ರಾಂತಿ ಕ್ರಾಂತಿ. ನಾನು ಆವತ್ತೇ ಇಲ್ಲ ಮಾಧ್ಯಮದಲ್ಲಿ ಜಾಸ್ತಿ ಆಯಿತು. ನಾವು ಕೇಳಿ ಸರ್, ನಾನು ದಿಲ್ಲಿಯಲ್ಲೇ ಹೇಳಿದೆ, ನಾನು ನವಂಬರ್ ಕ್ರಾಂತಿನೂ ಇಲ್ಲ, ಪ್ರಾಂತಿನೂ ಇಲ್ಲ. ಈ ಯಾರು ನವಂಬರಲ್ಲಿ ಕ್ರಾಂತಿ ಅಂದವರು, ಅವ್ರಿಗೆ ನವಂಬರ್ ಆದಮೇಲೆ ಬೇದಿ ವಾಂತಿ ಶುರು ಆಗ್ತದೆ ಅಂತ ಅವತ್ತೇ ದಿಲ್ಲಿಯಲ್ಲಿ ಹೇಳಿದೆ. ನವಂಬರ್ ಹೋಯ್ತು, ಡಿಸೆಂಬರ್ ಹೋಯ್ತು, ಈಗ ಸಂಕ್ರಾಂತಿ ಹೋಯ್ತು, ಈಗ ಉಗಾದಿ ಹಬ್ಬಕ್ಕೆ ಕಾಯ್ತಾ ಇದ್ದಾರೆ. ಉಗಾದಿ ಹಬ್ಬಕ್ಕೆ ಕಾಯ್ತಾ ಇದ್ದಾರೆ. ನಾನು ಹೇಳ್ತಲ್ಲ ಸರ್, ನನ್ನ ಅಭಿಪ್ರಾಯ 2028ವರೆಗೂ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಆ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯನೇ ಕೂತಿರ್ತಾರೆ. ಅವ್ರು ಬದಲಾವಣೆ ಮಾಡಬೇಕಾದ್ರೆ ನಮ್ಮಿಂದ, ನಿಮ್ಮಿಂದ, ಪ್ರಸಾದಪ್ಪಯಿಂದ, ಜಬ್ಬಾರೋರಿಂದ ಸಾಧ್ಯ ಅಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಏನು ನಿರ್ಧಾರ ಇಲ್ಲ, ನಾನು ಹೇಳ್ತಿಲ್ಲ, ನಮ್ಮ ಪಕ್ಷ ಹೈಕಮಾಂಡ್. ಈಗ ಹೈಕಮಾಂಡ್ ಅವರು ಡಿ ಕೆ ಶಿವಕುಮಾರ್ ಮಾಡ್ತಾರ, ಮಾಡಲಿ. ಡಿ ಕೆ ಶಿವಕುಮಾರ್ ಆಗ್ತಾರ, ಆಗಲಿ. ಯಾರು ಬೇಕು, ಬೀದಿಗೋ ದಾಸೆ ಆಗಲಿ, ಹೈಕಮಾಂಡ್ ಎಲ್ಲ ನಾವು ಒಪ್ಕೊಳ್ತೀವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.